ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಮೇಲಿರೋ ಗಣ್ಯರಿಗೆ ಎಲ್ರಿಗೂ ನಮಸ್ಕಾರ. ಹಾಗೆ ಉದ್ಯೋಗ ಮೇಳ, ಇವತ್ತು ಉದ್ಯೋಗ ಅನ್ನೋದು ಪ್ರತಿಯೊಬ್ಬರಿಗೂ ಬಹಳ ಮುಖ್ಯ. ಅದರಲ್ಲೂ ಕೌಶಲ್ಯ ಅಭಿವೃದ್ಧಿ ಅಂದರೆ ಸ್ಕಿಲ್ಸ್. ಏನಾಗುತ್ತೆ, ಸಾಕಷ್ಟು ಬಾರಿ ಕೆಲಸ ಸಿಗುತ್ತೆ, ಬಟ್ ಇಂಟರ್ವ್ಯೂ ಸ್ಟೇಜಿಗೆ ಹೋದಾಗ ಸ್ಕಿಲ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇಂಟರ್ವ್ಯೂ ಸ್ಟೇಜಲ್ಲಿ ಸಾಕಷ್ಟು ಜನಕ್ಕೆ ಅದನ್ನು ಕ್ರಾಸ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು ಅಥವಾ ಅವ್ರು ಮಾತಾಡೋದಿರ್ಬೋದು, ಅದರಿಂದ ಸಾಕಷ್ಟು ಬಾರಿ ಅಲ್ಲಿ ರಿಜೆಕ್ಟ್ ಆಗ್ತಾ ಹೋಗ್ತಾ ಇದ್ದಾರೆ ಕ್ಯಾಂಡಿಡೇಟ್ಸ್. ಈ ಸ್ಕಿಲ್ ಅನ್ನೋದು ಏನಾಗುತ್ತೆ, ಯಾವುದೇ ರೀತಿ ಆದರೂ ಆಗಿರ್ಬೋದು, ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು ಅಥವಾ ನೀವು ಮಾತಾಡೋ ಶೈಲಿ ಆಗಿರ್ಬೋದು, ಯಾವುದನ್ನೇ ಆದರೂ ನೀವು ಸ್ಕಿಲ್ ಅಂತ ತಗೊಂಡು ಅದನ್ನು ನೀವು ಯಾವಾಗ ಡೆವಲಪ್ ಮಾಡ್ಕೋತೀರೋ ಅದು ನಿಮ್ಮ ಕರಿಯರಿಗೆ ಖಂಡಿತ ಹೆಲ್ಪ್ ಆಗುತ್ತೆ. ಇವತ್ತು ಈ ಉದ್ಯೋಗ ಮೇಳದಲ್ಲೂ ಅಷ್ಟೇ ಕೌಶಲ್ಯ ಅಭಿವೃದ್ಧಿ ಅಂದರೆ ಸ್ಕಿಲ್, ಆ ಸ್ಕಿಲ್ಗೆ ಒಂದು ಆಪರ್ಚುನಿಟಿ ಕೊಟ್ಟು ಆ ಆಪರ್ಚುನಿಟಿಯಿಂದ ನಿಮ್ಮ ಜೀವನ, ನಿಮ್ಮ ಕರಿಯರ್ಗಳನ್ನ ಮೂಡಿಸೋ ಒಂದು ಕಾರ್ಯಕ್ರಮ. ಆ್ಯಂಡ್ ಇಷ್ಟು ಜನ ಇವತ್ತು ಬಂದು ಭಾಗವಹಿಸ್ತಾ ಇದ್ದೀರಾ, ಇಷ್ಟು ಜನ ಸ್ಟೂಡೆಂಟ್ಸ್. ಅದಕ್ಕೆಲ್ಲದಕ್ಕೂ ಕಾರಣನೇ ಸಿನಿಮಾಟೋಗ್ರಫರ್. ಇವತ್ತು ನಿಮಗೆ ಫೋಟೋಗ್ರಫಿಲಿ ಇಂಟ್ರೆಸ್ಟ್ ಇರ್ಬೋದು, ವಿಡಿಯೋಗ್ರಫಿಲಿ ಇಂಟ್ರೆಸ್ಟ್ ಇರ್ಬೋದು, ಅದರ ಮೇಲೆ ನೀವು ವರ್ಕ್ ಮಾಡ್ತಾ ಹೋಗಿ, ಕಲಿತಾ ಹೋಗಿ, ಸಾಕಷ್ಟು ಜನ ಬರೀ ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನ್ ಆಗಿ ಬಂದು ಸೇರಿಕೊಂಡು ಇವತ್ತು ತುಂಬ ತುಂಬ ದೊಡ್ಡ ಸಿನಿಮಾಟೋಗ್ರಫರ್ಸ್ ಆಗಿದ್ದಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ನಮ್ಮ ಕಾಂತಾರ ಸಿನಿಮಾದ ಅರವಿಂದ್ ಕಶ್ಯಪ್ ಅವ್ರು ಬಂದು ಸೇರಿಕೊಂಡಿದ್ದು ಒಂದು ಅಸಿಸ್ಟೆಂಟ್ ಸಿನಿಮಾಟೋಗ್ರಫರ್ ಆಗಿ. ಅವರು ಕೆಲಸದ ಮೂಲಕ ಕಲಿತಾ 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 ಇವತ್ತು ಬಹಳ ದೊಡ್ಡ ದೊಡ್ಡ ಸಿನಿಮಾದ ಸಿನಿಮಾಟೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಿಮ್ಮದು ಏನೇ ನಿಮಗೆ ಸ್ಕಿಲ್ ಇದ್ದರೂ ಅದನ್ನು ನೀವು ಹೇಗೆ ಅದ್ರ ಮೇಲೆ ನಿಮ್ಮ ಜೀವನ ಕಟ್ಕೋಬೋದು. ಇವತ್ತು ಸಾಕಷ್ಟು ಕೆಲಸಗಳು ಕೂಡ ಬರುತ್ತೆ, ಅದರಿಂದ ನೀವು ಅದು ಕಲಿಬೋದು, ನಿಮ್ಮ ಜೀವನ ಕಟ್ಕೊಬೋದು. ಸೊ ಯಾವುದೇ ಕಾರಣಕ್ಕೂ ನಾನು ಇದೇ ಮಾಡಿರೋದು, ನನಗೆ ಕೆಲಸ ಸಿಗಲಿಲ್ಲ ಅಂದರೆ ನಾನು ಮಾಡಲ್ಲ, ಅಥವಾ 10,000 ತಾನೆ ಅದರಿಂದ ಜೀವನ ಹೆಂಗೆ ನಡೆಸ್ಬೋದು, ನೋಡೋಣ 20,000 ಕೆಲಸ ಸಿಕ್ಕಿದ್ರೆ ಮಾಡೋಣ, ಇದನ್ನು ಖಂಡಿತ ಮಾಡಬೇಡಿ. ನೀವು ಇವತ್ತು 10,000ದಿಂದ ಕೆಲಸ ಸ್ಟಾರ್ಟ್ ಮಾಡಿ ನಿಮ್ಮ ಸ್ಕಿಲ್ಸ್ನ ನೀವು ಡೆವಲಪ್ ಮಾಡ್ತಾ ಹೋದಾಗ ಅದು ಒಂದಿನ 1 ಲಕ್ಷ ಆದರೂ ಆಗ್ಬೋದು, 10 ಲಕ್ಷ ಆದರೂ ಆಗ್ಬೋದು, ಎಷ್ಟಾದರೂ ನೀವು ದುಡಿಮೆ ಮಾಡ್ಬೋದು. ಎಲ್ಲದಕ್ಕಿಂತ ಮುಖ್ಯ ನೀವು ದುಡಿತಾ ಇರಬೇಕಾದ್ರೆ ನೀವು ಆ ಸ್ಟೇಜಿಗೆ ಹೋದಾಗ ಒಂದಿಷ್ಟು ಜನಕ್ಕೆ ನೀವು ಕೂಡ ಕೆಲಸ ಕೊಡೋವಂಥವ್ರು ಆಗಬೇಕು. ಆ ಥರ ನೀವು ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟು ನನ್ನನ್ನು ಕರೆದಿದ್ದಕ್ಕೆ ನನಗೆ ಬಹಳ ಖುಷಿ ಇದೆ. ಒಂದೇ ಒಂದು, ಎಲ್ಲರೂ ಕೆಲಸ ಮಾಡ್ತೀರಾ ತಾನೇ? ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಮಾಡಲ್ವಾ? ಹಂಗಾರೆ ನಿಮ್ಗೆ ಹೆಣ್ಣು ಕೊಡಲ್ಲ ಬಿಡಿ, ಅಷ್ಟೇ. ಇನ್ನೇನು ಹೇಳೋಕ್ಕಾಗಲ್ಲ. ಇವಾಗ ಎಲ್ಲರೂ ನೋಡೋದೇ ಅದೊಂದು ಕೆಲಸ ಮಾಡ್ತಾನೋ ಅವ್ರಿಗೆ ಮದುವೆ ಮಾಡ್ತೀವಿ, ಕೆಲಸ ಮಾಡಿಲ್ಲ ಅಂದರೆ ಅಷ್ಟೇ. ಸೊ ದಯವಿಟ್ಟು ಎಲ್ಲರೂ ಕೆಲಸ ಮಾಡಿ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ, ಒಂದಿಷ್ಟು ಜನಕ್ಕೆ ಕೆಲಸ ಕೊಡುವಂಥದ್ದಾಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದ. ಮೇಡಮ್ ಒಂದು ನಿಮಿಷ ಹಾಗೇರಿ, ಹೀರೋಯಿನ್ ಬಂದಿದ್ದಾರೆ, ಬರೀ ಇಷ್ಟು ಹೇಳಿದ್ರೆ ಸಾಕಾಗಲ್ಲ, ಒಂದೆರಡು ಲೈನ್ ಹಾಡಾಡ್ಸೋಣ. ನಂಗೆ ಹಾಡು ಹೇಳೋದು ಬರಲ್ಲ, ನಾನು ಅದಕ್ಕೆ ಕಲಿತಾ ಇದ್ದೀನಿ. ಓಕೆ, ಮಾನ್ಯ ಸಚಿವರು ತುರ್ತು ಕೆಲಸ ನಿಮಿತ್ತ ತೆರಳಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಧನ್ಯವಾದಗಳು ಸರ್.